ವಾಟ್ಸ್ಆಪ್ ಬಳಕೆದಾರರಿಗೆ ಬಿಗ್ ಶಾಕಿಂಗ್ ಸುದ್ದಿ ಇದು. ಹೊಸ ವರ್ಷಕ್ಕೆ ವಾಟ್ಸ್ಆಪ್ ಹೊಸ ತಲೆಬಿಸಿಯನ್ನ ಕೊಡೋದು ಫಿಕ್ಸ್ ನೋಡಿ. ಜನವರಿ 1, 2025ರಿಂದ ವರ್ಕ್ ಆಗಲ್ಲ ವಾಟ್ಸ್ಆಪ್. ಸ್ಮಾರ್ಟ್ ಫೋನ್ಗಳಲ್ಲಿ ವರ್ಕ್ ಆಗೋದಿಲ್ಲ ವಾಟ್ಸ್ಆಪ್ ಅಪ್ಲಿಕೇಶನ್. ಈ ಮೂಲಕ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದೆ ಮೆಟಾ ಕಂಪನಿ. ಕಿಟ್ಕ್ಯಾಟ್ ಮತ್ತು ಹಳೆ ಆವೃತ್ತಿಯ ಸ್ಮಾರ್ಟ್ ಫೋನ್ಗಳಲ್ಲಿ ವಾಟ್ಸ್ಆಪ್ ಬ್ಲಾಕ್ ಆಗುತ್ತೆ. ಸ್ಮಾರ್ಟ್ ಫೋನ್ಗಳಲ್ಲಿ ವಾಟ್ಸ್ಆಪ್ ಆಪ್ ಕಾರ್ಯನಿರ್ವಹಿಸೋದೇ ಇಲ್ಲ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S3, ಗ್ಯಾಲಕ್ಸಿ ನೋಟ್ 2, ಇನ್ನು ಗ್ಯಾಲಕ್ಸಿ S3, ಗ್ಯಾಲಕ್ಸಿ S4, ಮಿನಿ HTC 1X ಮತ್ತು 1X ಪ್ಲಸ್ ಸೇರಿ HTC 500 ಅಲ್ಲೂ ಕೂಡ ವರ್ಕ್ ಆಗಲ್ಲ. ಇದರ ಜೊತೆಯಲ್ಲಿ HTC 601, ಸೋನಿ, ಇನ್ನು Xperia Z ಮತ್ತು Xperia SP ಅಲ್ಲೂ ಕೂಡ ಕೆಲಸ ಮಾಡಲ್ಲ ವಾಟ್ಸ್ಆಪ್. Xperia T, Xperia LG Optimus G ಅಲ್ಲೂ ಕೂಡ ವಾಟ್ಸ್ಆಪ್ ಇನ್ ಮುಂದೆ ಬರಲ್ಲ. Nexus 4, GS Mini, L90 ಮತ್ತು ಮೋಟೋರೋಲಾ ಅಲ್ಲೂ ಕೂಡ ಕೆಲಸ ಮಾಡಲ್ಲ ವಾಟ್ಸ್ಆಪ್. Moto G Razr HD ಮತ್ತು Moto E 2024 ಇದರಲ್ಲೂ ಕೂಡ ಕೆಲಸ ಮಾಡಲ್ಲ. ಹೊಸ ವರ್ಷನ್ಗೆ ಅಪ್ಗ್ರೇಡ್ ಮಾಡಿಕೊಳ್ಳಲು ಮೆಟಾ ಸೂಚನೆಯನ್ನ ಕೊಟ್ಟಿದೆ. ಹೊಸ ವರ್ಷ ಬರ್ತಿದ್ದಂತೆ ಇತ್ತ ಎಲ್ಲರಿಗೂ ಕೂಡ ಬಹಳ ಹತ್ತಿರವಾಗಿರುವಂತಹ ಮೊಬೈಲ್ ಅಪ್ಲಿಕೇಶನ್ ಅಂತಂದ್ರೆ ವಾಟ್ಸ್ಆಪ್. ಸದ್ಯ ಈಗ ಮೆಟಾ ಕಂಪನಿ ಶಾಕಿಂಗ್ ನ್ಯೂಸ್ ಒಂದನ್ನ ಕೊಟ್ಟು ಬಿಟ್ಟಿದೆ. ಅದುವೇ ಜನವರಿ 1, 2025ರಿಂದ ವಾಟ್ಸ್ಆಪ್ ಕೆಲಸ ಮಾಡಲ್ವಂತೆ. ಸ್ಮಾರ್ಟ್ ಫೋನ್ಗಳಲ್ಲಿ ವರ್ಕ್ ಆಗಲ್ಲ ವಾಟ್ಸ್ಆಪ್ ನೋಡಿ. ಈ ಮೂಲಕವಾಗಿನೇ ಬಳಕೆದಾರರಿಗೆ ಶಾಕ್ ಅನ್ನ ಕೊಟ್ಟು ಬಿಟ್ಟಿದೆ ಮೆಟಾ ಕಂಪನಿ. ಕಿಟ್ಕ್ಯಾಟ್ ಮತ್ತು ಹಳೆ ಆವೃತ್ತಿಯ ಸ್ಮಾರ್ಟ್ ಫೋನ್ಗಳಲ್ಲಿ ವಾಟ್ಸ್ಆಪ್ ಬ್ಲಾಕ್ ಆಗುತ್ತೆ. ಸ್ಮಾರ್ಟ್ ಫೋನ್ಗಳಲ್ಲಿ ವಾಟ್ಸ್ಆಪ್ ಅಪ್ಲಿಕೇಶನ್ ಕೆಲಸನೇ ಮಾಡೋದಿಲ್ಲ. ತಕ್ಷಣವೇ ಈ ಸುದ್ದಿ ಕೇಳ್ತಿದ್ದಂತೆ ಶಾಕ್ ಆಗುತ್ತೆ. ಯಾಕಂತಂದ್ರೆ ವಾಟ್ಸ್ಆಪ್ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ವಾಟ್ಸ್ಆಪ್ ಗ್ರೂಪ್ ಗಳಿರುತ್ತೆ. ಸದಾ ವಾಟ್ಸ್ಆಪ್ ಅಲ್ಲೇ ಒಂದ್ ರೀತಿ ಆದಂತ ಒಂದು ಡಿಫ್ರೆಂಟ್ ಪ್ರಪಂಚನೇ ವಾಟ್ಸ್ಆಪ್ ಮೂಲಕ ಜನ ಬಳಕೆ ಮಾಡ್ತಿದ್ದಾರೆ. ಆದ್ರೆ ಸದ್ಯ ವಾಟ್ಸ್ಆಪ್ ಅಪ್ಲಿಕೇಶನ್ ವರ್ಕ್ ಆಗಲ್ಲ ಅನ್ನುವಂತ ಸುದ್ದಿ ಈಗ ಎಲ್ಲರಿಗೂ ಕೂಡ ಶಾಕ್ ಆಗಿದೆ. ಇದರಲ್ಲೂ ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ S3, ಸ್ಯಾಮ್ಸಂಗ್ ಅನೇಕ ವರ್ಷನ್ಸ್ ಗಳು, ನೆಕ್ಸಸ್ 4, ಮೋಟೋರೋಲಾ, Moto G Razr HD ಜೊತೆಯಲ್ಲಿ HTC ವರ್ಷನ್ಸ್ ಗಳಲ್ಲೂ ಕೂಡ HTC 500, HTC 601, Xperia Z ಇವೆಲ್ಲವೂ ಕೂಡ ವರ್ಕ್ ಆಗಲ್ಲ. ಈ ಮೊಬೈಲ್ ಗಳಲ್ಲಿ ವರ್ಕ್ ಆಗ್ಬೇಕು ಅಂತಂದ್ರೆ ಹೊಸ ವರ್ಷನ್ಗೆ ಅಪ್ಗ್ರೇಡ್ ಮಾಡಿಕೊಳ್ಳಲು ಮೆಟಾ ಈಗ ಸೂಚನೆಯನ್ನ ಕೊಟ್ಟು ಬಿಟ್ಟಿದೆ. ಹೊಸ ವರ್ಷನ್ಗೆ ಅಪ್ಗ್ರೇಡ್ ಮಾಡಿದ್ರೆ ಮೆಟಾ ಅವರ ಕಂಪನಿಯ ವಾಟ್ಸ್ಆಪ್ ಅಪ್ಲಿಕೇಶನ್ ಅನ್ನ ನೀವು ಬಳಕೆ ಮಾಡಬಹುದು. ಒಟ್ಟಲ್ಲಿ ಮೆಟಾ ಕಂಪನಿ ವಾಟ್ಸ್ಆಪ್ ಬಳಕೆದಾರರಿಗೆ ಒಂದು ಹೊಸ ತಲೆನೋವನ್ನ ತಂದಿಟ್ಟು ಬಿಟ್ಟಿದೆ.